ಸುಮ್ಮನೆ ನಾನು ಹೇಳ್ತೀನಿ, ಒಂದು 5 ಕೋಟಿ ಅನ್ಕೊಳ್ಳಿ, ಒಂದು MLA ಕಾನ್ಸ್ಟಿಟ್ಯೂಷನ್ 5 ಇಂಟು 224 ಎಷ್ಟಾಯಿತು? ಆಲ್ರೆಡಿ 1000 ಕೋಟಿ ಆಗೋಯ್ತು. ಈ 1000 ಕೋಟಿ ಎಲ್ಲಿಂದ ಬರುತ್ತೆ? ಥಿಂಕ್ ಮಾಡಿ, ನೀವು ವೋಟ್ರಾಗಿ ಥಿಂಕ್ ಮಾಡಿ. 1000 ಕೋಟಿ ಎಲ್ಲಿಂದ ತಂದು ಹೂಡ್ತಾ ಇದ್ದಾರೆ? ಓಕೆ ಅಪ್ಪ, ಎಲ್ಲ ಜನಗಳ ಹತ್ರ ಇಸ್ಕೊತೀವಿ ನಾವು ಅಂತಾರೆ. ನಿಜವಾಗ್ಲೂ ಜನಗಳು ಕೊಟ್ಟು ಅಷ್ಟು ಆಗ್ತಾ ಇದೆಯಾ? ನಾವೆಲ್ಲ ಪಾರ್ಟಿ ಫಂಡ್ ಅಂತ ಕೊಡ್ತಾ ಇದ್ದೀವ? ಅದು ಅಷ್ಟು ಕೋಟಿ ಆಗುತ್ತಾ? ಯಾಕೆ ಇಲ್ಲಿ ದೊಡ್ಡವರೇ ಬಂದು ನಿಲ್ಲೋ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಈಗ ನೀವೇ ನಗ್ತೀರಾ, ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಬರ್ತೀರಂದರೆ ಅವ್ರು ಗೆಲ್ತಾರ್ರಿ. ಇನ್ನೊಬ್ಬ ಯಾರೋ ಒಬ್ಬ ಹುಡುಗ ನಿಂತ್ಕೊಂಡ ಅಂದ್ಕೊಳ್ಳಿ, ನೀವು ಹೇಳ್ತೀರಾ ಅವ್ನು ಗೆಲ್ತಾನೆ ಅಂತ. ಹೆಂಗ್ರಿ ಸಾಧ್ಯ? ಅವ್ನು ಯಾರು ಅಂತಲೇ ಗೊತ್ತಿಲ್ಲ ರೀ ಅಂತೀರಿ. ಈ ಪರಿಸ್ಥಿತಿ ಇದೆ. ಸೊ ಇದನ್ನು ಹೆಂಗೆ ಚೇಂಜ್ ಮಾಡೋದು ಅಂದಾಗ ನನಗೆ ಈಗ ಸಾಧ್ಯ ಅನ್ಸೋಕ್ಕೆ ಶುರುವಾಯಿತು. ಯಾಕಂದರೆ ಏನು ಹೇಳಿ, ಈ ಒಂದು 8-10 ವರ್ಷದಲ್ಲಿ ಸೋಷಿಯಲ್ ಮೀಡಿಯಾ ಇದೆ, ಕೈಯಲ್ಲಿ ಫೋನ್ಗಳಿದೆ, ಇಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು. ಏನು ಹೇಳಿ, ಫೋನಲ್ಲಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸ್ಫರ್ ಮಾಡೋವಂಥ ಇದಿದೆ. ಏನು ಹೇಳಿ, ಬ್ಯಾಂಕ್ ಏನೋ ಫೋನಿಗೆ ಬಂದುಬಿಟ್ಟಿದೆ. ಏನು ಹೇಳಿ, ಮೊಬೈಲ್ ಬ್ಯಾಂಕಿಂಗ್ ಬಂದಿದೆ. ಇಷ್ಟೆಲ್ಲ ಇರಬೇಕಾದ್ರೆ ಯಾಕೆ ಮಾಡೋಕ್ಕಾಗಲ್ಲ ಇದನ್ನು? ಇಲ್ಲಿ ಯಾರು ಮಾಡಬೇಕು ಅಂದರೆ ಒಂದೇ ಒಂದು, ನನ್ನ ಕೆಲಸ ನಾನು ಮಾಡ್ತೀನಿ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರೂ, ಸಣ್ಣ ಕೆಲಸಪ್ಪ ನಿಮಗೆ ಬೇಕು ಅನ್ಸಿದ್ರೆ, ಈ ಒಂದು ಸಿಸ್ಟಮ್ ಬೇಕು ಅನ್ಸಿದ್ರೆ, ನೀವು ನಾಯಕ ಸಂಸ್ಕೃತಿ, ಯಾರೋ ಗೆಲ್ಲಬೇಕು ಅಂದರೆ ಯಾರೋ ಗೆಲ್ತಾನೆ ಇರ್ತಾರೆ, ನೀವು ಹಾಗೆ ಇರ್ತೀರ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.